ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. 1500ನೇ ಜನ್ಮ ವಾರ್ಷಿಕೋತ್ಸವ, ಪ್ರವಾದಿ ಮುಹಮ್ಮದ್ ಮತ್ತು ವಿಶ್ವ ಶಾಂತಿ ಮತ್ತು ಏಕತೆಯ ಸಂದೇಶ ಮತ್ತು ಹಫೀಜ್ ಸೈಯದ್ ಶಾ ಅಲಿ ಅಲ್ ಹುಸೇನಿ ಸಾಹಬ್ ಕಿಬ್ಲಾ ಸಜ್ಜಾದ ನಶೀನ್ ಬಾರ್ಗಾಯಿ ಬಂಧನವಾಜ್ ಅವರ ಅಭಿನಂದನಾ ಸಮಾರಂಭ ಅಕ್ಟೋಬರ್ 2025. ಸ್ಥಳ: ಸಾರ್ವಜನಿಕ ಮೈದಾನ, ಹೊಸಪೇಟೆ ರಸ್ತೆ, ಕೊಪ್ಪಳ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಶ್ರೀ ಸಲೀಂ ಅಹಮದ್ ಅವರು ಗಂಗಾವತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಎಚ್.ಆರ್. ಶ್ರೀನಾಥ್, ಮಾಜಿ ವಿಧಾನಸಭಾ ಪರಿಷತ್ ಶಾಮಿದ್ ಮನಿಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಲ್ಲಿಕಾರ್ಜುನ್ ನಾಗಪ್ಪ, ಮಾಜಿ ಸಚಿವರು ಸುಪುತ್ರ ಸರ್ವೇಶ್, ಸೈಯದ್ ಅಲಿ ಗಂಗಾವತಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳು, ಶ್ರೀಮತಿ ಶೈಲಜಾ ಕಾಂಗ್ರೆಸ್ ಪಕ್ಷದ ವಕ್ತಾರೆ, ಕೆಎಂ ಸೈಯದ್ ಕಾಂಗ್ರೆಸ್ ಪಕ್ಷದ ಮುಖಂಡರು, ಆಸಿಫ್ ಹುಸೇನ್ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ, ಶರಣೇಗೌಡರು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಗಂಗಾವತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಮಾಜಿ ಸಂಸದರಾದ ಮಾನ್ಯ ಶ್ರೀ ಎಚ್.ಜಿ. ರಾಮುಲು ಧಣಿ ಇವರನ್ನು ಅವರ ನಿವಾಸದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಅವರು ಭೇಟಿಯಾಗಿ ಕುಶಲೋಪಚಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಎಚ್.ಆರ್. ಶ್ರೀನಾಥ್ ಇವರು ಶ್ರೀ ಸಲೀಂ ಅಹಮದ್ ಅವರನ್ನು ಸನ್ಮಾನಿಸಿದರು. ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಹಾಗೂ ಎಚ್.ಆರ್.ಎಸ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದಕ್ಕೂ ಪೂರ್ವದಲ್ಲಿ ಸುವರ್ಣ ಮಹೋತ್ಸವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷಗಳ ಸಾರ್ಥಕ ಪಯಣವನ್ನು ಎಲ್ಇಡಿ ಮೂಲಕ ತೋರಿಸಿದರು. ಸಂತೋಷ ಇಡೀ ಕೊಪ್ಪಳ ಜಿಲ್ಲೆ ಜನತೆಗೂ ಮತ್ತು ಗಂಗಾವತಿ ಜನತೆಗೆ. ನಾವು 3-4 ದಿವಸದಿಂದಾನೇ ಸಲೀಂ ಅಹಮದ್ ಅವರು MLC ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಗಂಗಾವತಿಗೆ ಭೇಟಿ ಕೊಡ್ತಾರಂದ್ರೆ ಬಹಳ ಖುಷಿಯಿಂದ ನಾವು ಇವತ್ತು ತಮಗೆ ವೆಲ್ಕಮ್ ಮಾಡ್ಕೊಳ್ಲಿಕ್ಕೆ ನಮಾಜಿ ಆದ ನಂತರ 3 ಗಂಟೆಲಿಂದ ಕಾತುರದಿಂದ ಕಾಯ್ತಾ ಇದ್ದೀವಿ. ನಮ್ಮೆಲ್ಲ ಇವತ್ತು ಶುಕ್ರವಾರ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲಿ ಸಲೀಂ ಅಹಮದ್ ಅವರು ಅಂದ್ರೆ ಬಹಳ ಪಕ್ಷದ ನಿಷ್ಠೆಯಿಂದ ನಡ್ತಕ್ಕಂತ ಅಲ್ಪಸಂಖ್ಯಾತರ ನಾಯಕರಂದ್ರೆ ಇವತ್ತಿಗೂ ಪಕ್ಷದ ಯಾವುದೇ ಹುದ್ದೆಗೆ ನಿರೀಕ್ಷೆ ಮಾಡ್ಲಾರದೆ ಪಕ್ಷಕ್ಕೆ ನಾವು ನೋಡ್ತಿರ್ತೀವಿ, ಮೀಟಿಂಗ್ ಗಳು ಹೋಗ್ತಿರ್ತೀವಿ. ಆ ವೇದಿಕೆ ಮೇಲೆ ನಾವೇನ್ ಸಣ್ಣ ಕಾರ್ಯಕರ್ತರು ಕೆಲಸ ಮಾಡ್ತಿರ್ತಾರೆ. ಅವ್ರು ಬಂದ್ರು, ಕರ್ಗ ಚೇರ್ ತೆಗೆದ್ರು, ಇವ್ರು ಬಂದ್ರು, ಅವ್ರು ಚೀಟಿ ಕೊಟ್ರು, ಬರ್ದ್ರು, ಮಾತಾಡಿದ್ರು 3 ಗಂಟೆ. ಅದು ನಮಗಂತೂ ನಾವು 3 ಸಲ ಉಂಟು ಬಂದಿರ್ತೀವಿ ಅಷ್ಟೊತ್ತಿಗೆ. ಸಾಹೇಬರು ವೇದಿಕೆ ಮೇಲೆ ಇರ್ತಾರ. ಹಾಗಾಗಿ ನಮ್ಮ ಪಕ್ಷದಿಂದ, ಬ್ಲಾಕ್ ವತಿಯಿಂದ ಮತ್ತು ಇಡೀ ಗಂಗಾವತಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆದಷ್ಟು ಬೇಗ ಸಾಹೇಬರು ಒಂದ್ ಸಚಿವರಾಗಿ ಒಂದು ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಮತ್ತು ಎಲ್ಲಾ ಸಮಾಜಕ್ಕೆ ಧ್ವನಿ ಆಗಲಿ ಅಂತೇಳಿ ನಾನು ಇವತ್ತು ಆ ಅಲ್ಲನಲ್ಲಿ ಇವತ್ತು ಶುಕ್ರವಾರ ದಿನ ನಾವೆಲ್ಲರೂ ಬೇಡ್ಕೊಂಡಿದ್ದೀವಿ. ಇವತ್ತು ಎಲ್ಲಾ ಜಾತಿ ಜನಾಂಗದವರು ಇವತ್ತು ಸಲೀಂ ಅಹಮದ್ ಅವ್ರ ಬಗ್ಗೆ ಯಾರು ಮಠಾಧೀಶರು ಹೇಳ್ತಾ ಇದ್ರು ಅಂದ್ರೆ ಅದು ಅಲ್ಪಸಂಖ್ಯಾತರ ನಾಯಕರ ಬಗ್ಗೆ ಅಂದ್ರೆ ಅದು ಸಲೀಂ ಅಹಮದ್ ಬಗ್ಗೆ ಮಾತ್ರ ಇವತ್ತು ಇಡೀ ರಾಜ್ಯದಲ್ಲಿ ಕೂಗೆದ್ದಿದೆ. ಇವತ್ತು ಪಕ್ಷ ಇನ್ನೂ ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಸಂಘಟನೆ ಆಗ್ಬೇಕಂದ್ರೆ ಸಲೀಂ ಅಹಮದ್ ಅವರಿಗೆ ನಮಗೆ ಏನ್ ಬೇಕಾಗಿಲ್ಲ, ಯಾವುದೇ ನಿರೀಕ್ಷೆ ಇಟ್ಟಿಲ್ಲ. ನಾವು ಅಲ್ಪಸಂಖ್ಯಾತರಾಗಿರ್ಲಿ, ಹಿಂದುಳಿದವರಾಗ್ಲಿ, ಸಲೀಂ ಅಹಮದ್ ಅವರಿಗೆ ನೀವು ಸಚಿವ ಸ್ಥಾನ ಕೊಡ್ರಿ. ಬರಬ್ಬರಿ ಏನೈತಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಎಲ್ಲಾರ ಒಂದು ಧ್ವನಿ ಇಲ್ದಂತವ್ರು ಧ್ವನಿ ಎಬ್ಸಿ ಇವತ್ತು ಏನೈತಲ್ಲ ಅವರಿಗೆ ಕಾಣ್ತಕ್ಕಂತ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಪಕ್ಷದ ನಾಯಕರಲ್ಲಿ ಈ ಕಾರ್ಯಕ್ರಮ 18 ಮುಗಿದ ನಂತರ ನಾವೊಂದು ನಿಯೋಗ ಮಾಡ್ಕೊಂಡು ಹೈಕಮಾಂಡ್ ಮುಗಿಸ್ತಕ್ಕಂತ ಕೆಲಸ ಅದು ನಮ್ದು, ಸಲೀಂ ಅಹಮದ್ ಅವ್ರದಲ್ಲ. ಆ ಕೆಲಸ ನಾವು ಮಾಡ್ತೀವಿ. ಗಾಡಿಗಳು ತಗೊಂಡು ಹೋಗಿ ನಾಯಕರ ಗಮನಕ್ಕೆ ತರ್ತೀವಿ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅಲ್ಪಸಂಖ್ಯಾತರ ಒಂದು ಮಾಸ್ ಲೀಡರ್ ಆಗತಕ್ಕಂತ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿ. ಗಂಗಾವತಿಲಿಂದಾನೆ ಸಚಿವ ಸ್ಥಾನ ಸಿಗಿದ ತಕ್ಷಣ ಬಂದು ಗಂಗಾವತಿ ಭೇಟಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಆದ್ಮೇಲೆ ನಮ್ಮ ತಂದೆಯವ್ರಿಗೆ ಅವರು ಭೇಟಿ ಮಾಡಿಸಿ ಅಲ್ಲಿಂದ ಅವ್ರನ್ನ ಮುಂದೆ ಕಳಿಸ್ತಕ್ಕಂಥ ಕೆಲಸ ಮಾಡೋಣ. ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನ ಬೆಳಿಬೇಕು. ನಮ್ಮ ಗಂಗಾವತಿಯಲ್ಲಿ 2-3 ಬಾಗ್ಲಿ ಆಗಿದೆ ಅಂತೇಳಿ ಪ್ರೆಸ್ನವರು ಬರೀತಾ ಇದ್ದಾರೆ. ಆದ್ರೆ ನಾವು ಒಂದಾಗಿ ನಾವು ಮಲ್ಲಿಕಾರ್ಜುನ್ ನಾಗಪ್ಪನವರು ಯಾವುದೇ ತರ ಕಾಂಗ್ರೆಸ್ ಪಕ್ಷ ಹೊಡಿಬಾರ್ದು, ಕಾರ್ಯಕರ್ತರಿಗೆ ಒಂದು ಅವ್ರಿಗೆ, ಯಾಕಂದ್ರೆ ಇವತ್ತು ನಮ್ಮ ಮುಖಂಡರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನೋವಾಗ್ತದೆ. ಅದರಿಂದ ಇವತ್ತು ಶಾಮಿದ್ ಮನಿಯಾರ್ ಅವರು ಒಳ್ಳೆಯ ಅಧ್ಯಕ್ಷರಾಗಿ ಇವತ್ತು ಇಷ್ಟು ವರ್ಷ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದನೆ ಸಲ್ಲಿಸಿ ಮುಂದೆ 18ನೇ ತಾರೀಕಿಗೆ
ಒಂದು ಮೈನಾರಿಟಿ ಸಮಾವೇಶ ಇಟ್ಕೊಂಡಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ನಾವು ಸಂಪೂರ್ಣವಾಗಿ ಒಂದು ಸಹಕಾರವನ್ನು ನಮ್ಮ ಗುರುಗಳಿಗೆ ಆದಂಥ ಗುಲ್ಬರ್ಗ ಸಜ್ಜಾದ ಸಾಬ್ ಅವರಿಗೆ ಅವರು ಕೂಡ ನಾನು ನಮಸ್ಕರಿಸ್ತಾ ಈ ಸಂದರ್ಭದಲ್ಲಿ 18ನೇ ತಾರೀಕಿಗೆ ಯಾವ ಥರ ನಾವು ಸಹಕಾರ ಮಾಡಬೇಕು, ನಾವು ಸಲೀಂ ಅಹಮದ್ ಅವರಿಗೆ ನಾವು ಸಂಪೂರ್ಣವಾಗಿ, ಯಾಕಂದರೆ ನನಗೂ ಕೂಡ ಮೊನ್ನೆ ಅವರು ಸಾಹೇಬರು ಅಳಿಯಂದ್ರು ಬಂದು ನನಗೆ ಆಹ್ವಾನ ನೀಡಿದ್ದಾರೆ 18ನೇ ತಾರೀಕು. ಖಂಡಿತವಾಗಿ, ಯಾಕಂದರೆ ಯಾವ ಮೈನಾರಿಟಿ ಒಂದು ಸಮಾವೇಶಗಳನ್ನು ಬಿಟ್ಟಿಲ್ಲ. ಯಾಕಂದರೆ ನಮ್ಮ ಹೆಜ್ಜೆರಾಮ್ಲು ಅವರ ಮನಿತನಕ್ಕೆ ಮೈನಾರಿಟಿಗಳು ಬೆನ್ನೆಲುಬಿದ್ದಂಗೆ ಅಷ್ಟು. ಯಾಕಂದರೆ ನಮಗೆ ಸಮಾಜ ಇಲ್ಲಿ 5 ಸಾರಿ MP ಆದರೂ ಇದು ಮೈನಾರಿಟಿಗಳು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜಾತಿಯವರು, ಅವರು ಮತ್ತು ಇನ್ನಿತರ ಎಲ್ಲ ಸಮಾಜಗಳು ಇದ್ದಾರೆ. ಇವತ್ತು ಎಲ್ಲ ಸಮಾಜದ ಒಂದು ಆಶೀರ್ವಾದದಿಂದ ಇವತ್ತು ಅವರು 4 ಸಾರಿ, ನಾನು ಒಂದ್ಸರಿ MLC ಆಗಿದ್ದೀನಿ, ತುಂಗಭದ್ರ ಕಾಡಾ ಅಧ್ಯಕ್ಷರಾದ್ದೀನಿ. ಇವೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಆಶೀರ್ವಾದದಿಂದ ನಾವು ಮುಂದೆ ಆಗಿದ್ದೀವಿ. ಮುಂದೆ ಆದರೂ ಕೂಡ ಪಕ್ಷದ ಅಭಿವೃದ್ಧಿಗೆ ಅವರು ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದು ಬಹಳ ಸಂತೋಷವಾಯಿತು. ಯಾಕಂದರೆ ಸಲೀಂ ಅಹಮದ್ ಅಂತವರು ಅಧ್ಯಕ್ಷರಾಗಿದ್ದಾರಂದ್ರೆ ನಮ್ಮ KPCC ಆಫೀಸಿಗೆ ಒಂದು ಶುಭ ತಂದಂಗೆ, ಅಷ್ಟು ಒಳ್ಳೆ ಅಧ್ಯಕ್ಷರವರು. ಅದರಿಂದ ಇವತ್ತು ನಾವೆಲ್ಲರೂ ಅವ್ರನ್ನ ಗಂಗಾವತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಸ್ವಾಗತಿಸಿ ಮುಂದೆ ಅವರು ಏನು ಆದೇಶವನ್ನು ಕೊಡ್ತಿದ್ದಾರೆ ನಾವೆಲ್ಲರೂ ಅದನ್ನ ಪಾಲಿಸಿ ಅಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಹಲವಾರು ಜನ ಗೊತ್ತಿರೋದ್ದಾರೆ. ವಿಶೇಷ ಹಾಶಿಮುದ್ದೀನ್ ನಮ್ಮ ಹಳೆ NSY, ಆಮೇಲೆ ಅದೇ ಮುಕುಂದರಾವ್ ಏನೋ ಹೆಲ್ತ್ ಸರಿ ಇಲ್ಲ ಸಿಕ್ಕಿರೋರು ಕೂಡ ಸಾಕಷ್ಟು ಜನ ಹಳಬರು ಇದ್ದಾರೆ ಇಲ್ಲಿ. ಅವರು ಶ್ರೀಮತಿ ಇವತ್ತು APP ಆಗಿದ್ದಾರೆ. APP ಆಗಿ ಮೊದಲ ಬಾರಿಗೆ ಒಂದು ಮಹಿಳೆಯರಿಗೆ AGP ಸಾಕಷ್ಟು ಹೋರಾಟದಿಂದ AGP ಕೂಡ ಆಗಿದ್ದಾರೆ. ಮೊದಲದಾಗಿ ಅಲ್ಪಸಂಖ್ಯಾತರು ಮಹಿಳೆ ಒಬ್ರು ಆಗಿದ್ದು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸೊ ನಾನು ಬಂದಂತ ಉದ್ದೇಶ 18ನೇ ತಾರೀಕು ನಮ್ಮ ವಕ್ಫ್ ಬೋರ್ಡ್ ಚೇರ್ಮನ್ ಹಾಗೂ ಖಾಜಾ ಬಂದೆ ನವಾಜ್ ಅವರ ಗುರುಗಳು ಅವರು ಕೂಡ ಬರ್ತಾ ಇದ್ದಾರೆ. ಅದು ಕೂಡ ಕಾರ್ಯಕ್ರಮ ಇದೆ. ಮತ್ತು ಈ ಭಾಗದಲ್ಲಿ ಒಂದು ಕೋಮು ಸಾಮರಸ್ಯದ ಒಂದು ಕಾರ್ಯಕ್ರಮ ಹಾಕೋಬೇಕಂತ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವರ 1500 ಜನ್ಮ ಜಯಂತಿ ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವರ್ಲ್ಡ್ ಪೀಸ್ ಡೇ ಅಂತ ಮಾಡಿ ಕೋಮು ಸಾಮರಸ್ಯದ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ನಾವು ಚಿಂತನೆ ಮಾಡಿದ್ದೀವಿ. ಅವತ್ತು 18ನೇ ತಾರೀಕು 5 ಗಂಟೆ ಇರುತ್ತೆ. ಅದರಲ್ಲಿ ನಾವೆಲ್ಲ ಮುಖಂಡರುಗಳು ಎಲ್ಲ ಇವತ್ತು ಆಹ್ವಾನ ಮಾಡಿದ್ದಾರೆ. ಮಂತ್ರಿಗಳು ಬರ್ತಾರೆ, ಶಾಸಕರು ಬರ್ತಾರೆ, ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದೀವಿ, ಮಾಜಿ ಶಾಸಕರು ಕೂಡ ಹೇಳಿದ್ದೀವಿ. ಅದ್ರ ಮೂಲಕ ಏನು ಶಾಂತಿ, ನೆಮ್ಮದಿ, ಸಹಬಾಳ್ವೆ ಹಾಗೂ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂತಹ ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ನಾವು ಹೋದ 2 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ, ಸೂಫಿ ಸಂತ್ ಸಮಾವೇಶ ಅಂತ ಮಾಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಒಂದು ದೊಡ್ಡ ಸಮಾವೇಶ, ಕೋಮು ಸೌಹಾರ್ದತೆಗೆ, ಕೋಮು ಸಾಮರಸ್ಯಕ್ಕೆ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಹಿನ್ನೆಲೆ ಪೂರ್ವ ಸಭೆಗೆ ಇವತ್ತು ನಾನು ಕೊಪ್ಪಳಕ್ಕೆ ಬಂದೆ. ಅದೇ ರೀತಿ ಇಲ್ಲಿ ಗಂಗಾವತಿ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಮತ್ತೆ ನಾನು ವಾಪಸ್ ಹುಬ್ಬಳ್ಳಿ ಹೋಗ್ತೀನಿ. ಮತ್ತೆ 16ನೇ ತಾರೀಕು ಬರ್ತೀನಿ. ನಾನು ಮತ್ತೆ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕು. ನಮ್ಮ ಈ ಕಾರ್ಯಕ್ರಮ ಉದ್ದೇಶ ಶಾಂತಿ, ಸಹಬಾಳ್ವೆ, ನೆಮ್ಮದಿ, ಇದ್ರ ಮೂಲಕ ಒಂದು ದೊಡ್ಡ ಒಂದು ಸಂದೇಶ ಕೊಡಬೇಕು. ಪ್ರವಾದಿ ಮೊಹಮ್ಮದ್ ಅವರ ಆದರ್ಶಗಳು, ಅವರ ಸಂದೇಶ. ಅದೇ ರೀತಿ ಹಲವಾರು ಧರ್ಮ ಗುರುಗಳು ಕೂಡ ಬರ್ತಾರೆ, ಸ್ವಾಮಿಗಳು ಕೂಡ ಬರ್ತಾರೆ. ಮಠದ ನಮ್ಮ 2-3 ಮಠದ ಸ್ವಾಮಿಗಳು ಕೂಡ ಬಂದು ಅವತ್ತು ಅವರು ಕೂಡ ಸಂದೇಶ ಕೊಟ್ಟಾರೆ. ಒಟ್ಟಾರೆ ಶಾಂತಿಯಿಂದ ನಾವೆಲ್ಲ ಬದುಕಬೇಕು. ಆ ಹಿನ್ನೆಲೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ತಾವೆಲ್ಲ ಬೆಂಬಲ ಕೊಡಬೇಕು ಅಂತ ಮಾತನ್ನು ಹೇಳ್ತಾ, ರಾಜ್ಯ ಸರ್ಕಾರ ಬಗ್ಗೆ ಆಗಲೇ ಗೊತ್ತಿದೆ, ಕಳೆದ 2 ವರ್ಷ ಕಳೆದಿದೆ. 2 ಕಳೆದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ನುಡಿದಂತೆ ನಡೆದಿದ್ದೀವಿ. ನಿಮ್ಮ ಸರ್ಕಾರ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆ ಜವಾಬ್ದಾರಿ, ಆ ಹೊಣೆಗಾರಿಕೆ ನಿಮ್ದೆಲ್ಲ ಬಂದಿದೆ. ನಾವು ನುಡಿದಂತೆ ನಡೆದಿದ್ದೀವಿ. ನಿಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ಇದ್ದೀವಿ. ಇವತ್ತು ಬಿಜೆಪಿಯವರು ಭ್ರಮನಿಷ್ಠರಾಗಿದ್ದಾರೆ, ಏನಾದ್ರು ಟೀಕೆ ಮಾಡ್ತಾ ಇರ್ತಾರೆ. ಇವತ್ತು ಆದ್ರೆ 5 ಗ್ಯಾರಂಟಿಗಳೇನು ಕೊಟ್ಟಿದ್ದೀವಿ, ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ದೇಶದ ಇತಿಹಾಸದಲ್ಲಿ, ಈ ಪ್ರಪಂಚದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಮಾಡಿಲ್ಲ. ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಕಾರ್ಯಕ್ರಮ. ಸುಮಾರು 500 ಕೋಟಿ ಮಹಿಳೆಯರು ಫ್ರೀ ಆಗಿ ಟ್ರಾವೆಲ್ ಮಾಡಿದ್ದಾರೆ ಬಸ್ಸಲ್ಲಿ. ಅದೇ ರೀತಿ ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಇಂತಹ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನ
ಈಗಾಗಲೇ ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಿರಂತರವಾಗಿ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ನುಡಿದಂತೆ ನಾವು ನಡೀತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಗೆ ಬೇರೆ ಏನೂ ಇಲ್ಲ, ಟೀಕೆ ಮಾಡೋದೇ ಕೆಲಸ. ಆದ್ರೆ ನಾವು ಅದನ್ನ ಲೆಕ್ಕಕ್ಕಿಡದೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ, ಕಾರ್ಯಕ್ರಮಗಳನ್ನು ಜನರಿಗೆ ತೋರಿಸೋ ಕೆಲಸ ನೀವು ಮಾಡೋಣ ಅಂತ ಮಾತನ್ನು ಹೇಳ್ತಾ, ಅದೇ ರೀತಿ ಕೇಂದ್ರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಹಾಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇದೆ. ಕಾರ್ಯಕ್ರಮವನ್ನು ನಾವು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ವಿಚಾರಧಾರೆ, ಹೋರಾಟ, ತ್ಯಾಗ, ಬಲಿದಾನದ ಬಗ್ಗೆ ಜನರಿಗೆ ಹೇಳುವಂತ ಕೆಲಸ ನಾವು ಮಾಡ್ಬೇಕಂತ ಮಾತನ್ನು ಹೇಳ್ತಾ, ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಕ್ಕೆ ಹುಟ್ಟಿದಂತ ಪಕ್ಷ ಅಲ್ಲ, ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ನಾವು ಕೇವಲ ಅಧಿಕಾರಕ್ಕೆ ಹುಟ್ಟಿಲ್ಲ, ಗೆದ್ದಿದ್ದೀವಿ, ಸೋತಿದ್ದೀವಿ, ಆದ್ರೆ ನಮ್ಮ ಸಿದ್ಧಾಂತಗಳನ್ನು ಯಾವತ್ತೂ ಕೂಡ ಬಲಿ ಕೊಟ್ಟಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ಆ ಕಾರ್ಯಕ್ರಮಗಳನ್ನ, ಇತಿಹಾಸದ ಪುಟಗಳಲ್ಲಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನ ಜನರಿಗೆ ಹೇಳುವಂತ ಕೆಲಸ ನೀವು ಮಾಡ್ಬೇಕಂತ ಮಾತನ್ನು ಹೇಳ್ತಾ, ಕಾಂಗ್ರೆಸ್ ಪಕ್ಷದ ಈ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಹಳ ವಿಶ್ವಾಸದಿಂದ ಹೇಳ್ತೀನಿ, ನಾನು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಬಂದಂತಹ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ವಿಶೇಷವಾಗಿ ರಾಮ್ಲು ಕೂಡ ಬಹಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ರು. ಇವತ್ತು ಶ್ರೀನಾಥ್ ಅವರು, ಅದೇ ರೀತಿ ಎಲ್ಲ ಪಕ್ಷದ ಮುಖಂಡರು ಸಾಕಷ್ಟು ಒಳ್ಳೆ ರೀತಿ ಕೆಲಸ ಮಾಡ್ತೇವೆ. ಒಟ್ಟಾಗಿ ಸೇರಿ ಒಟ್ಟಾಗಿ ನಾವು ಹೋರಾಟ ಮಾಡಬೇಕು. ಒಟ್ಟಾಗಿ ಇದ್ರೆ ನಮ್ಗೆ ಶಕ್ತಿ ಅನ್ನೋ ಮಾತನ್ನ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.